ಮೊಳಕೆ ತರಿಸಿರೋ ಕಾಳುಗಳನ್ನು ತಿನ್ಬೇಕಂತಾರೆ. ಬಟ್ ಕೆಲವೊಬ್ಬರಿಗೆ ನೆನೆಸಿರೋ ಮೊಳಕೆ ಕಾಳನ್ನು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಈ ರೀತಿಯಾಗಿ ತಾಲಿಪಟ್ಟನ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ಮೊಳಕೆ ಕಾಳನ್ನು ತಿಂದಂಗೂ ಆಗುತ್ತೆ. ಮಕ್ಕಳು ಕೂಡ ತಿಂಡಿಗೆ ಇದನ್ನು ಕೊಡ್ಬೋದು. ಹೊಟ್ಟೆ ತುಂಬೋಗ್ಬಿಡುತ್ತೆ ಬೆಳಗ್ಗೆ ಇದನ್ನು ತಿಂಡಿ ತಿಂದ್ಕೊಂಡು ಹೋದರೆ. ಕೆಲವೊಂದು ಸಾರಿ ನಾವು ತಿಂಡಿನ ಮಾಡ್ಕೊಂಡಿರ್ತೀವಿ, ಬೇಗ 11 ಗಂಟೆಗೆಲ್ಲ ಹಸಿವಾಗ್ಬಿಡುತ್ತೆ. ಈ ರೀತಿ ಮೊಳಕೆ ತರಿಸಿರೋ ಕಾಳುಗಳಿಂದ ತಾಲಿಪಟ್ಟನ ಮಾಡ್ತೀನಿ. ಹೊಟ್ಟೆ ತುಂಬೋಗ್ಬಿಡುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬಿಡೋಣ. 1 ಬೌಲ್ನಷ್ಟು ಹೆಸರು ಕಾಳನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ. ಪ್ರೋಟೀನ್ ರಿಚ್ ಇದೆ, ಫೈಬರ್ ರಿಚ್ ಇದೆ. ಹಾಗೆ ಮೊಳಕೆ ಬಂದಮೇಲೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಆಗುತ್ತೆ, ಮತ್ತು ಬಿ ಕಾಂಪ್ಲೆಕ್ಸ್ ಇದೆ, ವಿಟಮಿನ್ ಕೆ ಇದೆ. ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಬೇರೆ ನೀರನ್ನು ಹಾಕಿ 10 ಗಂಟೆ ನೆನೆಯಕ್ಕಿಟ್ಟರೆ ಸಾಕು. ಓವರ್ ನೈಟ್ ಕೂಡ ಇಡ್ಬೋದು, ಇಲ್ಲಾಂದರೆ 10 ಗಂಟೆ ಸಾಕಾಗುತ್ತೆ. ನೋಡಿ, ಹೆಸರು ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ನೀರನ್ನೆಲ್ಲ ಚೆಲ್ಲಿಬಿಟ್ಟು ಹೆಸರು ಕಾಳನ್ನು ಈ ರೀತಿ ಜರಡಿ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಕಿರೋ ನೀರು ಕೂಡ ಜರಡಿ ಮೂಲಕ ಹೋಗ್ಬಿಡುತ್ತೆ. ಮೇಲೆ ಒಂದು ತೆಳುವಾದ ಬಟ್ಟೆನ ನಾನು ಕವರ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ 1 ರಾತ್ರಿ ಮೊಳಕೆ ತರ್ಸೋಕ್ಕಿಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ನೋಡಿ, ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆ. ಇವಾಗ ಇದನ್ನು ಮೇಜರ್ ಮಾಡಿಬಿಟ್ಟು ನಾವು ತಾಲಿಪಟ್ಟು ಮಾಡೋಕ್ಕೆ ತಗೊಳ್ಳೋಣ. 1 ಬೌಲ್ನಷ್ಟು ಹೆಸರು ಕಾಳನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಮಿಕ್ಕಿರುವಂಥ ಹೆಸರು ಕಾಳನ್ನು ನಾವು ಒಂದು ಏರ್ ಟೈಟ್ ಕಂಟೈನರ್, ಗ್ಲಾಸ್ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ 1 ವಾರದವರೆಗೂ ಯೂಸ್ ಮಾಡ್ಕೊಳ್ಬೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಮೊಳಕೆ ತರಿಸಿರೋ 1 ಬೌಲ್ನಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 7 ರಿಂದ 8 ಬೆಳ್ಳುಳ್ಳಿ ಹೆಸರು, 3 ಹಸಿ ಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಈ ರೀತಿ ಚೆನ್ನಾಗಿ ಪೇಸ್ಟ್ ಥರ ಆಗಿರಬೇಕು. ಇವಾಗ ಒಂದು ಪ್ಯಾನ್ಗೆ ನಾನು 1 ಬೌಲ್ನಷ್ಟು ರೋಲ್ಡ್ ಓಟ್ಸನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಒಂದು 5 ನಿಮಿಷ ಹುರ್ಕೊಂಡ್ಬಿಡ್ತೀನಿ. ಹುರಿದಿರುವಂಥ ಓಟ್ಸ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಓಟ್ಸನ್ನು ಹುರಿಯೋದ್ರಿಂದ ಚೆನ್ನಾಗಿ ಪೌಡರ್ ಫಾರ್ಮ್ ಆಗುತ್ತೆ. ಸೊ ನೋಡಿ, ಈ ರೀತಿ ಪೌಡರ್ ಥರ ರುಬ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಒಂದು ಪರಾತ್ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ 1 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಲ್ರೆಡಿ ಹೆಸರು ಕಾಳನ್ನು ರುಬ್ಬಿಟ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಪೇಸ್ಟ್, ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಅರ್ಧ ಟೀ ಸ್ಪೂನ್ ಅರಿಶಿನ, ಹಾಗೆ ಅಜ್ವಾಯಿನ ಹಾಕ್ಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೋದು ಆಪ್ಷನಲ್. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ನೀರನ್ನು ಹಾಕದೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಹೆಸರು ಕಾಳನ್ನು ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕಿರ್ತೀವಿ. ಅಷ್ಟರಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಇಲ್ಲಾಂದರೆ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಮುಂಚೆನೇ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ, ಇಲ್ಲ ತುಂಬ ತೆಳುವಾಗ್ಬಿಡುತ್ತೆ. ನಾನು ನೋಡಿ 1 ಟೇಬಲ್ ಸ್ಪೂನಷ್ಟು ಮಾತ್ರ ಮೇಲೆ ನೀರನ್ನು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ನಾದಾಗಿದೆ. ಇವಾಗ ತಾಲಿಪಟ್ಟನ್ನ ಕೈಯಿಂದ ತಟ್ಕೊಂಡ್ಬಿಡೋಣ. ಇದಕ್ಕೆ ದಪಾಟಿ ಕೂಡ ಅಂತಾರೆ. ಸೊ ಈ ರೀತಿ ನೀಟಾಗಿ ತೆಳುವಾಗಿ ತಟ್ಕೊಂಡ್ಬಿಟ್ರೆ ಬೇಯಿಸೋಕ್ಕೆ ದಪಾಟಿ ಅಥವಾ ತಾಲಿಪಟ್ಟು ರೆಡಿ ಆಗಿಬಿಡುತ್ತೆ. ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ಕೊಂಡ್ಬಿಡ್ತೀನಿ. ಬಿಳಿ ಎಳ್ಳಿನಲ್ಲಿ ಪ್ರೋಟೀನ್ ತುಂಬ ಇರುತ್ತೆ. ಹಾಗಾಗಿ ನಿಮ್ಗೆ ಯಾವುದ್ಯಾವುದರಲ್ಲಿ ಬಿಳಿ ಎಳ್ಳನ್ನು ಹಾಕಿ ತಿನ್ಬೋದೋ ಯೂಸ್ ಮಾಡಿ ಆದಷ್ಟು. ಇವಾಗ ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಡ್ತೀನಿ. ಇವಾಗ ತಾಲಿಪಟ್ಟನ್ನ ಹಾಕ್ಕೊಂಡ್ಬಿಡೋಣ. ನೋಡಿ, ತೆಳುವಾಗಿ ಬಂದಿದೆ, ತುಂಬ ದಪ್ಪವಾಗಿ ಕೂಡ ಬಂದಿಲ್ಲ. ಚೆನ್ನಾಗಿ ಬೆಂದ್ಬಿಡ್ಲಿ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಹೆಲ್ದಿಯಾಗಿದೆ, ಈಸಿಯಾಗಿದೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಕ್ಕಳೆಲ್ಲ ಕಾಳುಗಳನ್ನು ತಿನ್ನಲ್ಲ ಅಂದರೆ ಹಾಗೆ ನೀವು ಕೂಡ ಹೆಸರು ಕಾಳುಗಳನ್ನು ಮೊಳಕೆ ತರಿಸಿ ತಿನ್ಬೋದು. ಸಲಾಡ್ ಮುಖಾಂತರ ಅದು ಚೆನ್ನಾಗಿರುತ್ತೆ.
ನೋಡಿ, ನೀಟಾಗಿ ಎರಡು ಸೈಡ್ ಬೇಯಿಸ್ಕೊಂಡ್ಬಿಟ್ರೆ ಮೊಳಕೆ ತರಿಸಿರೋ ಹೆಸರು ಕಾಳಿನ ತಾಲಿಪಟ್ ರೆಡಿ ಆಗಿಬಿಡುತ್ತೆ. ಟೇಸ್ಟು ಕೂಡ ಸಖತ್ತಾಗಿದೆ. ಹಾಗೆ ಬೆಳಗಿನ ಹೊತ್ತು ಹಸುವಾಗಿರುತ್ತೆ. ಈ ರೀತಿ ಹೆಲ್ದಿ ಆಗಿರೋದನ್ನ ಮಾಡ್ಕೊಂಡು ತಿಂದರೆ ಹೊರಗಡೆ ಹೋಗುವಾಗ, ಆಫೀಸ್ಗೆ ಹೋಗುವಾಗ ಹೊಟ್ಟೆ ಫುಲ್ ಅನ್ಸುತ್ತೆ, ಬೇಗ ಹಸುವಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳುವಾಗಿ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾವು ಉತ್ತರ ಕರ್ನಾಟಕದವರು, ನಮ್ಮ ಮನೆಯಲ್ಲಿ ಯಾವಾಗಲೂ ಡಬ್ಬದಲ್ಲಿ ಶೇಂಗಾ ಚಟ್ನಿ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಈ ಮೊಳಕೆ ತರಿಸಿರೋ ದಪ್ಪಾಟಿನ ಶೇಂಗಾ ಚಟ್ನಿ ಮತ್ತು ಮೊಸರಿನೊಂದಿಗೆ ತಿನ್ನೋಣ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸಾಫ್ಟಾಗಿ ಬಂದಿದೆ, ಈಸಿಯಾಗಿದೆ, ಹಾಗೆ ಹೆಲ್ದಿಯಾಗಿದೆ. ಥ್ಯಾಂಕ್ ಯು.